Hi, namaste. Ella ಹೇಗಿದ್ದೀರಾ? First of all, please ignore my voice. I'm not keeping well. Sore throat, cold ಎಲ್ಲ ಆಗ್ಬಿಟ್ಟಿದೆ. But then, because I'm suffering with this, ನನಗೆ ಒಂದು ಐಡಿಯಾ ಬಂದಿದೆ ಏನಂತಂದ್ರೆ, there are better ways to heal this at home. ಅಂದ್ರೆ ಮೆಡಿಕೇಶನ್ಸ್ನ ಪಟ್ ಅಂತ ಪಾಪ್ ಮಾಡಿದೆ, ಮನೆಯಲ್ಲೇ ಮೆಡಿಸಿನ್ಸ್ನ ತಗೊಳ್ಳದೆ ಬೇಗ ರಿಕವರ್ ಆಗ್ಬೋದು. ಅದು ಹೇಗೆ ಅಂತ ನೋಡೋಣ. ಜ್ವರ ಅಥವಾ ಫ್ಲೂ ಆಗಿದೆ ಅಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ಇಸ್ ಫೈಟಿಂಗ್ ಅ ಬ್ಯಾಕ್ಟೀರಿಯಾ ಅವ್ರ ವೈರಸ್ ಅಂತ. ಸೊ ಬಂದ ತಕ್ಷಣ ನಾವು ಆಯ್ತು ಕತೆ ಮುಗೀತು ಇನ್ನೇನು ಮಾತಾಡಬೇಕು ಅನ್ನೋ ಕಾನ್ಸೆಪ್ಟ್ ಇದ್ರೆ ನಿಮ್ಮ ತಲೆಯಲ್ಲಿ ಅದನ್ನ ಫಸ್ಟ್ ತೆಗೆದ್ಬಿಡಿ. ಇದೆಲ್ಲ ಬರೋಕ್ಕೂ ಮುಂಚೆ ಒಂದು ನೀವು ನಿಮ್ಮ ಡೈಲಿ ಪ್ರಾಕ್ಟೀಸಲ್ಲಿ ಮಾಡಬೇಕಾಗಿರೋದು ಏನಂತಂದ್ರೆ ಪ್ರತಿದಿನ 365 ದಿನ ಕೂಡ ಒಂದೊಂದು ಹೆಸರು ಬೆಳ್ಳುಳ್ಳಿನ ನುಂಗುವಂಥದ್ದು ಪ್ರತಿದಿನ ತಗೊಳ್ಳಿ. ಅಕ್ಕ ಆ ಟೈಮಲ್ಲಿ ತಗೊಳ್ಳ ಈ ಟೈಮ್ ತಗೊಳ್ಳ, ದೇರ್ ಇಸ್ ನೋ ಸಚ್ ರೂಲ್ಸ್. ವರ್ಷ ಇಡೀ 365 ದಿನ ತಗೊಳ್ಬೋದು, ಏನು ನಿಮಗೆ ತೊಂದರೆ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಕೊಲೆಸ್ಟ್ರಾಲ್ and your heart health. ಇದಕ್ಕೆ ನಾನು ಕೂಡ ಒಂದು ಲೈವ್ ಎಕ್ಸಾಂಪಲ್. ವರ್ಷದಲ್ಲಿ ಒಂದ್ಸತಿ ನನಗೆ ಕೋಲ್ಡ್ ಕಾಫ್ ಬಂದ್ರು ಕೂಡ ಇಟ್ ಇಸ್ ಅ ಬಿಗ್ ಡೀಲ್. ಸೊ ಪ್ಲೀಸ್ ಸ್ಟಾರ್ಟ್ ಟೇಕಿಂಗ್ ಫ್ರಮ್ ಟುಡೇ. ಇನ್ನೊಂದು, ನಿಮ್ಮ ಡೈಲಿ ಕನ್ಸಂಪ್ಷನ್ ಅಲ್ಲಿ ಅರಿಶಿನ ಮತ್ತೆ ಪೆಪ್ಪರ್ನ ಜಾಸ್ತಿ ಹೆಚ್ಚಾಗಿ ಯೂಸ್ ಮಾಡಿ. ಅಂದ್ರೆ ಇಟ್ ಕುಡ್ ಬಿ ಯೋರ್ ಜ್ಯೂಸಸ್ ಅಥವಾ ಕಾಫಿ, ಇದರಲ್ಲಿ ನೀವು ಒಂದು ಚಿಟಿಕೆ ಅರಿಶಿನ ಒಂದಿಷ್ಟು ಪೆಪ್ಪರ್ನ ಹಾಕಿ ಕನ್ಸ್ಯೂಮ್ ಮಾಡ್ತಾ ಬಂದ್ರೆ ಇಟ್ ಆಲ್ಸೋ ಹೆಲ್ಪ್ಸ್ ವಿತ್ ಯೋರ್ ಇಮ್ಯುನಿಟಿ. ಇನ್ಫ್ಯಾಕ್ಟ್ ಅಸ್ತಮಾ ಇದೆ, ಅಲರ್ಜಿಕ್ ರೈನೈಟಿಸ್ ಇದೆ, ಬೆಳಗ್ಗೆ ಎದ್ದ ತಕ್ಷಣ ವಿಪರೀತ ಅಕ್ಷಿ ಆಗ್ತೀನಿ ಅಂತೆಲ್ಲ ಹೇಳ್ತಿರ್ತೀರಲ್ಲ, ಫಾರ್ ದಿಸ್ ಬೆಳ್ಳುಳ್ಳಿ ಅಂಡ್ ಅರಿಶಿನ ಮತ್ತೆ ಪೆಪ್ಪರ್ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಕೋಲ್ಡ್ ಬಂದ್ಬಿಟ್ಟಿದೆ, ಈಗ ಏನು ಮಾಡೋದು? ಯೂಶಲಿ ಎಣ್ಣೆ ಪದಾರ್ಥ, ಬ್ರೆಡ್ ಬಿಸ್ಕೆಟ್ ತೊಗೊಳ್ತೀವಿ. ಏನಂದ್ರೆ ಮಸಾಲೆ ಪದಾರ್ಥ ಇರಲ್ಲ, ಲೆಟಸ್ ಕನ್ಸ್ಯೂಮ್ ಒಂದು ಬ್ರೆಡ್ ಬಿಸ್ಕೆಟ್ ಕೊಟ್ಬಿಡೋಣ ಅಂತ ಅನ್ಕೊಳ್ತಾರೆ. ಬಟ್ ದೆನ್ ಸಿನ್ಸ್ ಇಟ್ ಇಸ್ ಹೈಲಿ ಪ್ರೊಸೆಸ್ಡ್, ಇಟ್ ಇಸ್ ನಾಟ್ ಅಟ್ ಆಲ್ ಗುಡ್ ಫಾರ್ ಯೋರ್ ಗಟ್. ಅಂದರೆ ನಿಮ್ಮ ಗಟ್ ಹೆಲ್ತ್ನ ಅದು ಹಾಳು ಮಾಡೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ದಯವಿಟ್ಟು ಆ ಟೈಮಲ್ಲಿ ಆದಷ್ಟು ಮನೇಲಿ ಮಾಡಿರುವಂಥ ತಿಳಿ ರಸ ಅನ್ನ ಆಗಿರ್ಬೋದು, ಸೂಪ್ಸ್ ಆಗಿರ್ಬೋದು, ಬೋನ್ ಸೂಪ್ ಆಗಿರ್ಬೋದು, ವೆಜಿಟೇಬಲ್ ಸೂಪ್ ಆಗಿರ್ಬೋದು, ಇದನ್ನ ಸಿಂಪಲ್ ಆಗಿ ವೆಜಿಟೇಬಲ್ಸ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರನ್ನ ತೊಗೊಂಡು ಕೂಡ ಇಟ್ ಹೀಲ್ಸ್ ಯುವರ್ ಥ್ರೋಟ್ ಆ್ಯಂಡ್ ಆಲ್ಸೋ ಇಟ್ ಗಿವ್ಸ್ ಯುವರ್ ಸ್ಟ್ರೆಂತ್. ಸೊ ನಿಮಗೆ ಟಯರ್ಡ್ನೆಸ್ಸು ಆಗಲ್ಲ, ಬಟ್ ದೆನ್ ರಿಕವರ್ ಮಾಡೋದಕ್ಕೆ ನಿಮ್ಮ ಇಮ್ಯುನಿಟಿ ಕೂಡ ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ನಿಮ್ಮ ಹಣ್ಣುಗಳಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋಂಥದ್ದನ್ನ ತೊಗೊಳ್ಳಿ. ತರಕಾರಿ ಬಂದರೆ ಇಟ್ ಕುಡ್ ಬಿ ಕ್ಯಾಪ್ಸಿಕಮ್. ಎಣ್ಣೆ ಬೆಣ್ಣೆನ ತುಂಬ ಕಮ್ಮಿ ಮಾಡಿ ಅಡುಗೆ ಮಾಡ್ಕೊಳ್ಳಿ. ಇನ್ಫ್ಯಾಕ್ಟ್ ನೀವು ಅಕಸ್ಮಾತ್ ಊಟ ಮಾಡ್ತಾ ಇಲ್ಲ ಒಂದು ಹೊತ್ತು ಎರಡು ಹೊತ್ತು ಅಂದರೆ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್, ಬಿಕಾಸ್ ಬಾಡಿಗೆ ರಿಕವರ್ ಮಾಡೋದಕ್ಕೆ ಜಾಸ್ತಿ ಹೆಲ್ಪ್ ಮಾಡುತ್ತೆ. ಇನ್ಸ್ಟೆಡ್ ಆಫ್ ಹೋಲ್ಡಿಂಗ್ ಅ ಲಾಟ್ ಆಫ್ ಫುಡ್ ಇನ್ ಟು ಯುವರ್ ಸ್ಟಮಕ್, ಆ ಟೈಮಲ್ಲಿ ಸ್ವಲ್ಪ ರೆಸ್ಟ್ ತೊಗೊಂಡು ಗ್ಯಾಪ್ ತೊಗೊಳ್ಳಿ. ಒಂದಿನ ಯು ಕ್ಯಾನ್ ಇವನ್ ಟೇಕ್ ಬ್ರೇಕ್ ಫ್ರಮ್ ಯುವರ್ ವರ್ಕ್. ಆ ದಿನ ಸ್ವಲ್ಪ ಚೆನ್ನಾಗಿ ಬಿಸಿನೀರು ಕುಡಿತಾ, ಗ್ರೀನ್ ಟೀ ಕುಡಿತಾ, ಪೆಪ್ಪರ್ಮೆಂಟ್ ಕುಡಿತಾ, ತುಳಸಿ ತೊಗೊಳ್ತಾ, ಜಸ್ಟ್ ಟೇಕ್ ರೆಸ್ಟ್. ಇನ್ನೊಂದು ವಿಚಾರ ಹೇಳಬೇಕು, ದಿಸ್ ಬಾಟಲ್ ಫ್ರಮ್ ಮಿಲ್ಟನ್ ಆಯ್ತಾ, ಇದು ವಾಟರ್ ಬಾಟಲ್, ಬಟ್ ದೆನ್ ವಾಟರ್ ಆಲ್ಮೋಸ್ಟ್ 24 ಅವರ್ಸ್ವರೆಗೂ ಬಿಸಿ ಇರುತ್ತೆ. ಸೊ ನೀವು ಮತ್ತೆ ಬಿಸಿ ಮಾಡಿ ಕುಡಿಬೇಕು ಅಂತಿರಲ್ಲ ಅಥವಾ ಟ್ರಾವೆಲ್ ಮಾಡಬೇಕು ಅಂದರೆ ದಿಸ್ ಇಸ್ ಯೋರ್ ಬೆಸ್ಟ್ ಇನ್ವೆಸ್ಟ್ಮೆಂಟ್. ದಿಸ್ ಇಸ್ ನಾಟ್ ಎನಿಥಿಂಗ್ ಸ್ಪಾನ್ಸರ್ಡ್ ಆರ್ ಸಮಥಿಂಗ್, ಬಟ್ ದೆನ್ ದಿಸ್ ಇಸ್ ಸಚ್ ಅ ಲೈಫ್ ಸೇವಿಯರ್. ಇದು ಮಿಲ್ಟನ್ದು ಸ್ಟೀಲ್ ಡ್ರಿಂಕಿಂಗ್ ವಾಟರ್ ಬಾಟಲ್. ಹಾಗೆ ನೆಕ್ಸ್ಟ್ ಸ್ಟೆಪ್ ಬಂದು ಜೇನುತುಪ್ಪದಲ್ಲಿ ಸ್ವಲ್ಪ ಪೆಪ್ಪರ್ ಹಾಕೊಂಡು ಬಾಯಲ್ಲಿಟ್ಟು ಅದನ್ನ ನಿಧಾನಕ್ಕೆ ಮೆಲ್ಕ್ತಾ ನಿಧಾನಕ್ಕೆ ಅದನ್ನ ನುಂಗಿ, ಇಟ್ ಹೆಲ್ಪ್ಸ್ ವಿತ್ ಯೋರ್ ಸೋರ್ ಥ್ರೋಟ್. ನೆಕ್ಸ್ಟ್ ಬಂದು ಒಂದು ವಿಳೆದೆಲೆ ತಗೊಳ್ಳಿ, ಅದರೊಳಗಡೆಗೆ ಒಂದು ಕಾಳು ಮೆಣಸಿಟ್ಟು, ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಜೇನುತುಪ್ಪ, ಅರಿಶಿನ, ಒಂದು ಲವಂಗ, ಇದನ್ನಿಷ್ಟು ವಿಳೆದೆಲೆ ಹಾಕೊಳ್ತೀವಲ್ಲ ಆ ಥರ ಅದನ್ನ ಮಾಡಿಕೊಂಡು ಬಾಯಲ್ಲಿ ಒಳಗಡೆ ಇಟ್ಟು ನಿಧಾನಕ್ಕೆ ಜಗದು ತಿನ್ಬೇಕು. ಆ ರಸ ನಿಧಾನಕ್ಕೆ ಗಂಟಲಲ್ಲಿ ಹೋಗಬೇಕು. ಯು ಕ್ಯಾನ್ ಡೂ 2 times a day. ಆ ಜೇನುತುಪ್ಪ ಪೆಪ್ಪರ್ ಏನು ಹೇಳ್ದೆ ಅದನ್ನ ನೀವು 3 times ಕೂಡ ತಗೊಳ್ಬಹುದು. ಇಟ್ ಗಿವ್ಸ್ ಯು ಇನ್ಸ್ಟೆಂಟ್ ರಿಲೀಫ್. ಹಾಗೆ ನೆನಪಲ್ಲಿ ಇಟ್ಕೊಳ್ಳಿ, ಎನಿ ಕಫ್ ಮೋರ್ ದೆನ್ 7 days ಅಥವಾ 10 days ಆದಮೇಲೂ ಕಫ್ ಇದೆ, ಕೋಲ್ಡ್ ಇದೆ ಅಂತಂದರೆ ದಯವಿಟ್ಟು ಆಸ್ಪತ್ರೆಗೆ ಹೋಗಿ. ಜಸ್ಟ್ ಡೋಂಟ್ ಡೂ ಹೋಮ್ ರೆಮಿಡೀಸ್. ಈಗ TB ಎಲ್ಲ ನಿಮಗೆ ಆಲ್ಮೋಸ್ಟ್ 15 days ಆದಮೇಲೆ ಒಂದು ಪರೀಕ್ಷೆ ಮಾಡಿಸ್ಲೇಬೇಕಾಗುತ್ತೆ. ತುಂಬ ಜನ ಪೇಷಂಟ್ಸ್ ಬರ್ತಾರೆ, 20 ದಿನ ಇದೆ, ಹೋಗುತ್ತೆ ಬರುತ್ತೆ ಅಂತಂದರೆ ದಟ್ ಮೀನ್ಸ್ ನಿಮ್ಮ ಬಾಡಿಯಿಂದ ಇನ್ನು ಆ ಟಾಕ್ಸಿನ್ಸ್ ಎಲಿಮಿನೇಟ್ ಆಗಿಲ್ಲ ಅಂತ ಅರ್ಥ. ಸೊ ಪ್ಲೀಸ್, ಎಸ್ಪೆಷಲಿ ಓಲ್ಡ್ ಪೇಷಂಟ್ಸ್ ಇದ್ದಾರೆ, ಮೆಡಿಕೇಶನ್ಸ್ ತೊಗೊಳ್ತಾ ಇದ್ದಾರೆ, ಆಲ್ರೆಡಿ ಅವ್ರಿಗೆ BP, ಶುಗರ್ ಅಥವಾ ಎಕ್ಸೆಟ್ರಾ ಏನಾದರೂ ಇಶ್ಯೂಸ್ ಇದೆ ಅಂತಂದರೆ ದಯವಿಟ್ಟು ಮನೇಲಿ ಹೋಮ್ ರೆಮಿಡೀಸ್ ಮಾಡೋದು, ಆಂಟಿಬಯೋಟಿಕ್ ತೊಗೊಂಡ್ಬಿಡೋದು, ಸ್ವಲ್ಪ ಸಪ್ರೆಸ್ ಮಾಡೋದು, ಮತ್ತೆ ತಿರ್ಗಾ ಸಿಂಪ್ಟಮ್ಸ್ ಬರುತ್ತೆ. ಯು ಜಸ್ಟ್ ಇಗ್ನೋರ್ ದ್ಯಾಟ್. ಆಗ ನೀವು ಕಾಯಿಲೆನ ಕಾಂಪ್ಲಿಕೇಟ್ ಮಾಡ್ದಂಗೆ ಆಗುತ್ತೆ. ದೀಸ್ ಥಿಂಗ್ಸ್ ನಾನು ಏನು ಹೇಳಿದೆ ಹೋಮ್ ರೆಮಿಡಿನ, ಇದು ಫಸ್ಟ್ 2-3 days ಮಾಡಿ, ಯು ವಿಲ್ ಡೆಫಿನೆಟ್ಲಿ ಇನ್ಸ್ಟೆಂಟ್ಲಿ ಫೀಲ್ ಬೆಟರ್. ಸೊ ಇದಾದ ಮೇಲೆ ಒಂದು 2 days ವೆಯ್ಟ್ ಮಾಡಿ. ಅದ್ರ ಮೇಲೆ ಅದು ಹೋಗ್ತಿಲ್ಲ ಅಂದರೆ ದಯವಿಟ್ಟು ಆಸ್ಪತ್ರೆಗೆ ಹೋಗಿ ತೋರಿಸಿ. ವೆಲ್ ಆ್ಯಂಡ್ ಗುಡ್ ಇಫ್ ಯು ಶೋ ಇಟ್ ಟು ಅನ್ ಹೋಮಿಯೋಪತಿ ಡಾಕ್ಟರ್. ಹುಷಾರಿಲ್ಲ ಅಂತ ತಕ್ಷಣ ನೀವು ಮಾಡಬೇಕಾಗಿರೋ ಒಂದು ಫಸ್ಟ್ ಚೇಂಜ್ ಏನಂತಂದರೆ, ಒಂದು ಲಾಟ್ ಆಫ್ ರೆಸ್ಟ್ ಆ್ಯಂಡ್ ದೆನ್ ಬಿಸಿ ನೀರನ್ನು ತೊಗೊಳೋದು ಆ್ಯಂಡ್ ಸ್ವಲ್ಪ ಟೀಗಳನ್ನು ತೊಗೊಳ್ಬೋದು. ಎಸ್ಪೆಷಲಿ ಬಿಸಿ ನೀರನ್ನು ಕಾಯಿಸಿ ಅದಕ್ಕೆ ಒಂದಷ್ಟು ತುಳಸಿ ಎಲೆನ ಹಾಕಿ ಚಿಟಿಕೆ ಅರಿಶಿನ ಪೆಪ್ಪರ್ನ ಹಾಕೊಂಡು ಕುಡಿಯುವಂಥದ್ದು, ಅಥವಾ ಶುಂಠಿನ ಹಾಕಿ ಗ್ರೀನ್ ಟೀನ ಹಾಕಿ ಅದನ್ನು ಕುದಿಸಿ ದಿನಕ್ಕೆ 2 times ಅಥವಾ 3 times ಕೂಡ ನೀವು ಕನ್ಸ್ಯೂಮ್ ಮಾಡ್ಬೋದು. ನೀವು ಎಷ್ಟು ಗ್ರೀನ್ ಟೀ ಹೆಚ್ಚಾಗಿ ತೊಗೊಳ್ತಿರೋ ಅಷ್ಟು ನಿಮಗೆ ಅದನ್ನು ಫೈಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ಕಾಮನ್ ಡೌಟ್ ಏನಂತಂದರೆ, ಸ್ನಾನ ಮಾಡ್ಬೋದಾ ಕೋಲ್ಡ್ ಕಫ್ ಅಥವಾ ನಾವು ಫೀವರ್ ಇದ್ದಾಗ ಅಂತ ಕೇಳ್ತೀರಾ. ಸೊ ಇಲ್ಲಿ ಬಾಡಿ ಅಕಸ್ಮಾತ್ ತುಂಬ ಟಯರ್ಡ್ನೆಸ್ ಇದೆ, ಎದಳಕ್ಕಾಗ್ತಾ ಇಲ್ಲ, ಟೆಂಪ್ರೇಚರ್ ತುಂಬ ಜಾಸ್ತಿ ಇದೆ ಅಂದರೆ ಪ್ಲೀಸ್ ಟೇಕ್ ರೆಸ್ಟ್. ಅಕಸ್ಮಾತ್ ಎದ್ದು ಓಡಾಡೋಕ್ಕಾಗ್ತಾ ಇದೆ, 24 hours ಆದಮೇಲೆ ಸ್ವಲ್ಪ ಬೆಟರ್ ಅನ್ನಿಸ್ತಾ ಇದೆ ಅಂದರೆ ಪ್ಲೀಸ್ ವಿತ್ ಸಂಬಡೀಸ್ ಹೆಲ್ಪ್, ಯಾರ್ದಾನ ಹೆಲ್ಪ್ ತೊಗೊಂಡು ಪಟ್ ಅಂತ ಸ್ನಾನ ಮಾಡ್ಕೊಂಡ್ಬನ್ನಿ. ಅಂದರೆ ಜಸ್ಟ್ ಕ್ವಿಕ್ ಶವರ್ ಅಂತ ಹೇಳ್ತೀವಲ್ಲ, ನೀರನ್ನು ನೀವು ಸ್ವೆಟ್ ಆ್ಯಂಡ್ ಆಲ್ ದಟ್ ತಾಜಿ ಆ ಫೀಲಿಂಗ್ ಕೂಡ ವಾಟರ್ ಕ್ಲೆನ್ಸ್ ಮಾಡೋದ್ರಿಂದ ಯು ಫೀಲ್ ಬೆಟರ್. ಸೊ ಒಂದು ಕ್ವಿಕ್ ಶವರ್ ಇಸ್ ಡೆಫಿನೆಟ್ಲಿ ರೆಕಮೆಂಡೆಡ್. ಎರಡನೇದು, ಪ್ಲೀಸ್
ಚೇಂಜ್ ಯೋರ್ ಪಿಲೋ ಕವರ್ ಮತ್ತು ಬೆಡ್ಶೀಟ್ನ ಮತ್ತು ನಿಮ್ಮ ಬ್ಲ್ಯಾಂಕೆಟ್ನ ಬಿಸಿಲಿಗಾನ ಹಾಕ್ಬೋದು. ವಾಶ್ ಮಾಡೋಕ್ಕಾಗಲ್ಲ ಅಂತಂದರೆ ಚೆನ್ನಾಗಿ ಸುಡೋ ಬಿಸಿಲಲ್ಲಿ ಅದನ್ನು ಒಣಗಿಸಿ, ಇಲ್ಲ ಅಂತಂದರೆ ಪ್ಲೀಸ್ ವಾಶ್ ಮಾಡಿ. ಯಾವಾಗ ಮಾಡಲಿ ಅಂದರೆ 24 hours ಒಂದ್ಸಲಿ ಚೇಂಜ್ ಮಾಡಿ. ಬಿಕಾಸ್ ಅಕಸ್ಮಾತ್ ನಿಮ್ಮ ಬೆಡ್ನ ಅಥವಾ ನಿಮ್ಮ ಬ್ಲ್ಯಾಂಕೆಟ್ನ ಬೇರೆಯವ್ರು ಶೇರ್ ಮಾಡಿದ್ರೆ ಅವ್ರಿಗೂ ಬರೋ ಚಾನ್ಸಸ್ ಇರುತ್ತೆ. ಇಫ್ ಯು ಕ್ಯಾನ್ ಯೂಸ್ ಮಾಸ್ಕ್ ಪ್ಲೀಸ್ ಯೂಸ್. ಇಗ್ನೋರ್ ಮಾಡಬೇಡಿ, ಇವೆಲ್ಲ ಏನು ಇನ್ಸ್ಟೆಡ್ ಆಫ್ ಸ್ಪ್ರೆಡಿಂಗ್ ಇಟ್ ಟು ಅದರ್ ಪೀಪಲ್, ಇಟ್ಸ್ ಗುಡ್ ದಟ್ ಯು ಮೇಂಟೈನ್ ದಿಸ್ ಕೈಂಡ್ ಆಫ್ ಹೈಜೀನ್. ನೆಕ್ಸ್ಟ್ ಬಂದು ನೀವು ಒಂದು ಸ್ಟೀಮರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಬಿಕಾಸ್ ಮೋಸ್ಟ್ಲಿ ಏನಾಗುತ್ತೆ, ನಮ್ಮ ಕೋಲ್ಡ್ ಕಫ್ ಆದಾಗ ನಿಮ್ಮ ನೇಸಲ್ ಬ್ಲಾಕೇಜ್ ಆಗಿರುತ್ತೆ ಅಥವಾ ಯು ಡೋಂಟ್ ಫೀಲ್ ಈಸಿ ಟು ಬ್ರೀತ್ ಅಲ್ವಾ. ಸೊ ನೀವು ಸ್ಟೀಮ್ ತೊಗೊಂಡಾಗ ಅದು ರಿಲೀಫ್ ಕೊಡೋದ್ರಿಂದ ಆ್ಯಂಡ್ ಯು ಕ್ಯಾನ್ ಸ್ಲೀಪ್ ಬೆಟರ್ ಆ್ಯಂಡ್ ಯು ಆಲ್ಸೋ ಫೀಲ್ ಗುಡ್. ಸೊ ಒಂದು ಸ್ಟೀಮರಲ್ಲಿ ಇನ್ವೆಸ್ಟ್ ಮಾಡಿ. ಇಲ್ಲ ಸ್ಟೀಮರ್ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಡೆಫಿನೆಟ್ಲಿ ನಾವು ಓಲ್ಡ್ ಸ್ಕೂಲ್ ಥರ ಬೆಡ್ಶೀಟ್ನ ಹಾಕಿ ಸ್ಟೀಮ್ನ ತೊಗೊಳ್ಳಿ. ಆ ಸ್ಟೀಮಲ್ಲಿ ವಿಕ್ಸ್ ಹಾಕ್ಲಾ ಅಂತ ಕೇಳ್ತೀರಾ, ದಟ್ಸ್ ಯುವರ್ ನೆಕ್ಸ್ಟ್ ಕ್ವೆಶನ್. ಪ್ಲೀಸ್ ಡೋಂಟ್ ಯೂಸ್ ಎನಿ ವಿಕ್ಸ್, ಜಸ್ಟ್ ಪ್ಲೇನ್ ವಾಟರಲ್ಲಿ ಸ್ಟೀಮ್ ತೊಗೊಳ್ಳಿ. ಹಾಗೆ ಒಂದು ಜನರಲ್ ಟಿಪ್ ಹೇಳ್ಬಿಡ್ತೀನಿ ಇಲ್ಲಿ. ಮನೆಯಲ್ಲಿ ನೀವು ಒಂದು ಥರ್ಮೋಮೀಟರ್ ಆಗಿರ್ಬೋದು, BP ಅಪರೇಟಸ್ ಆಗಿರ್ಬೋದು, ಹಾಗೆ ಪಲ್ಸ್ ಆಕ್ಸಿಮೀಟರ್ ಆಗಿರಬಹುದು, ಹಾಗೆ ಒಂದು ಸ್ಟೀಮರ್ ಮತ್ತು ಫ್ಲಾಸ್ಕ್, ಇದನ್ನು ನೀವು ಮನೇಲಿ ಇಟ್ಕೊಂಡ್ರೆ ನಿಮ್ಮ ಕೆಲಸ ಸ್ವಲ್ಪ ಸುಲಭ ಆಗುತ್ತೆ. ಅಂದರೆ ಫೀವರ್ ಬಂದ ತಕ್ಷಣ ನೀವು ಪಟ್ಟಂತ ಕ್ಲಿನಿಕ್ಗೆ ಹೋಗೋದು, ಆಸ್ಪತ್ರೆಗೆ ಹೋಗೋ ಬದಲು ಟೆಂಪ್ರೇಚರ್ ಚೆಕ್ ಮಾಡಿ 99 ಅಥವಾ 100 ಇದೆ ಅಂದರೆ ಸ್ವಲ್ಪ ಒನ್ ಡೇ ರೆಸ್ಟ್ ಮಾಡಿ. ಇಫ್ ಇಟ್ ಇಸ್ ನಾಟ್ ಗೋಯಿಂಗ್ ಡೌನ್ ದೆನ್ ನೀವು ಡಾಕ್ಟರ್ ಕನ್ಸಲ್ಟೇಷನ್ ತೊಗೊಂಡ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯು. ಯಾವುದೇ ಕಾಯಿಲೆ ಬಂದರೂ ಮೋಸ್ಟ್ ಆಫ್ ದ ಟೈಮ್ಸ್ ನಿಮ್ಮ ಊಟ ಆ್ಯಂಡ್ ರೆಸ್ಟಲ್ಲಿ ಅದು ಹೀಲ್ ಆಗಿಬಿಡುತ್ತೆ. ಸೊ ದಟ್ ಇಸ್ ಸಮಥಿಂಗ್ ಯು ಕ್ಯಾನ್ ಡೂ ಫಾರ್ ಯುವರ್ ಸೆಲ್ಫ್. ಪೇರೆಂಟ್ಸ್ ಏನು ಕೇಳ್ತಾರೆ ಅಂತಂದರೆ, ನನ್ನ ಮಕ್ಕಳಿಗೆ ಇಮ್ಯುನಿಟಿ ತುಂಬ ಕಮ್ಮಿ ಇದೆ, ಮತ್ತೆ ಶೀತ ಆಗಿಬಿಡುತ್ತೆ, ಸಣ್ಣ ಪುಟ್ಟ ಹಣ್ಣು ತಿಂದರೂ ಕೂಡ ಶೀತ ಆಗುತ್ತೆ, ಇಮ್ಯುನಿಟಿ ಡೌನ್ ಇದೆ, ಏನು ಮಾಡೋದು ಅಂತ. ಇಲ್ಲಿ ಮಿರಾಕಲ್ ಡ್ರಗ್ ಅಥವಾ ಮೆಡಿಸಿನ್ಸ್ನ ತೊಗೊಳೋ ಬದಲು ಚೆಕ್ ದೇ ವಿಟಮಿನ್ D ಲೆವೆಲ್ಸ್. ಇಟ್ ಇಸ್ ವೆರಿ ಎಸೆನ್ಷಿಯಲ್. ಆಚೆ ಆಟ ಆಡ್ತಾ ಇದ್ದಾರೆ ಅವರು, ಹೆಚ್ಚಾಗಿ ಬಿಸಿಲಲ್ಲಿ ಬಿದ್ದು ಎದ್ದು ಮಾಡ್ತಾ ಇದ್ದಾರೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ದೊಡ್ಡವ್ರಿಗೂ ಕೂಡ ಅನ್ವಯ ಆಗುತ್ತೆ. ಎಸ್ಪೆಷಲಿ ನಿಮಗೆ ಇಶ್ಯೂಸ್ ಇದೆ ಅಂದರೆ, ಇಟ್ ಕುಡ್ ಬಿ ಲಾಂಗ್ ಸ್ಟ್ಯಾಂಡಿಂಗ್ ಅಸ್ತಮಾ ಆಗಿರ್ಬೋದು, ಎನಿಥಿಂಗ್ ಟು ಡೂ ವಿತ್ ಫಾಲಿಂಗ್ ಸಿಕ್ ಆಫನ್, ಅಂದರೆ ಬೇಗ ಹುಷಾರ್ ತಪ್ತೀವಿ, ತಿಂಗಳಿಗೆ ಒಂದ್ಸತಿ ಕೋಲ್ಡ್ ಬರ್ತಾ ಇದೆ ಅಂತೆಲ್ಲ ಅಂತಂದರೆ, ಒಂದು ನಿಮ್ಮ ಎನ್ವಿರಾನ್ಮೆಂಟಲ್ಲಿ ಡಸ್ಟ್ ಮೈಟ್ಸ್ ಅಂದರೆ ನೀವು ಬೆಡ್ಶೀಟ್ ಆಗಿರ್ಬೋದು, ನಿಮ್ಮ ಫ್ಯಾನ್ ಮೇಲೆ ಧೂಳಾಗಿರ್ಬೋದು, ಇದನ್ನೆಲ್ಲ ಸ್ವಲ್ಪ ಗಮನ ಹರಿಸಿ. ಅದನ್ನು ಬಿಟ್ಟರೆ ಬೆಳಗಿನ ಬಿಸಿಲಲ್ಲಿ ಮೈ ಒಡ್ಡಿ, ಇದು ಜ್ವರ ಕೆಮ್ಮು ನೆಗಡಿ ಇದ್ದಾಗೂ ಕೂಡ ನೀವು ಮಾಡ್ಬೋದು. ಬಿಕಾಸ್ ಆ ಬೆಳಗಿನ ಸೂರ್ಯ ನಿಮಗೆ ನಿಮ್ಮ ಬಾಡಿಗೆ ಇಟ್ ಗಿವ್ಸ್ ಯು ಅ ಲಾಟ್ ಆಫ್ ಇಮ್ಯುನಿಟಿ. ಸ್ಟಾರ್ಟ್ ಡೂಯಿಂಗ್ ಇಟ್ ಫ್ರಮ್ ಟುಡೇ. ಈ ಥರ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ನೀವು ಕಾಯಿಲೆ ತಪ್ಪೋದು ತುಂಬ ಕಮ್ಮಿ ಆಗುತ್ತೆ. ಅಥವಾ ಕಾಯಿಲೆ ತಪ್ಪಿದ್ರೆ ನಿಮ್ಮ ಇಮ್ಯುನಿಟಿ ಇಟ್ ವಿಲ್ ಟೇಕ್ ಕೇರ್ ಆಫ್ ಇಟ್ ಸೆಲ್ಫ್. ಸೊ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.